ಎಲ್ರಿಗೂ ಧನ್ಯವಾದಗಳು. ಹೊಸ ಚಾನಲ್ ಮಾಡಿಕೊಂಡು ಹೇಳಿದ ಮೇಲೆ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಹಳ ಖುಷಿ ಆಯಿತು. ನನಗೆ ಒಂಥರ ಆಸೆ ಅನಿಸ್ತೈತಿ, ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಹೊಸ ಚಾನಲ್ ಪಾಪ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಅದೆಲ್ಲದನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಿ. ಹಳೆದನ್ನು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿರಿ. ಹೊಸದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಬೇಜಾರು ಮಾಡ್ಕೊಳಕತ್ತಿಲ್ಲ. ನನಗೆ ಗೊತ್ತು ಪದೇ ಪದೇ ಹೇಳೋಕ್ಕೆ ನನಗೂ ಚಲೋ ಅನ್ಸಲ್ಲ. ಆದರೆ ಏನು ಮಾಡಲಿ, ನನ್ನ ಚಾನಲ್ ಪಾಸ್ವರ್ಡ್ ID ಎಲ್ಲ ಲೀಕ್ ಆಗಿ ಏನೋ ಒಟ್ಟು ಗೊತ್ತಿಲ್ಲ. ನನ್ನ ಚಾನಲ್ಗಳು ಮಾತ್ರ ಅದರಿಂದ ಪೂರ್ತಿ ಹಾಳಾಗ್ಯಾವವು. ವಿಡಿಯೋಸ್ ಹಾಕೋಕ್ಕಂತೂ ಆಗಲ್ಲ. ನಾನು ವಾಪಸ್ ಬರಲಿ ಅಂತ ಬೇಡ್ಕೊಳತ್ತೀನಿ. ಆಮೇಲೆ ಮನೆಯವ್ರ ಮೇಲ್ ಆಗ್ತಾ ಇದಾರೆ ಯೂಟ್ಯೂಬಿಗೆಲ್ಲ. ಆದರೆ ಏನು ಮಾಡಲಿ, ಯಾವುದೂ ವರ್ಕ್ ಆಗಕತ್ತಿಲ್ಲ. ಈಗ ಪ್ರಿಯಾ ಫ್ಯಾಮಿಲಿ ಸ್ಟೋರೀಸ್ ಅನ್ನೋ ಚಾನಲ್ ಒಳಗೆ ಹೊಸ ವಿಡಿಯೋ ಹಾಕೀನಿ, ದಯವಿಟ್ಟು ಹೋಗಿ ನೋಡಿರಿ. ಅಲ್ಲಿ ಸ್ನೇಹನ ಪ್ರೀತಿನ ಹಾಕೀನಿ. ಆಮೇಲೆ UK ಅಫಿಷಿಯಲ್ ಅಂತ ಹೊಸ ಚಾನಲ್ ಮಾಡ್ಕೊಂಡಿದ್ದೆ. ಅದರೊಳಗೆ ನಾನು 2025 ಅನ್ನೋ ವಿಡಿಯೋ ಹಾಕಾಕತ್ತೀನಿ. 1990 ಸ್ಟೋರಿನೇ ಮುಂದುವರೆದ ಭಾಗ ಹಾಕ್ತಾ ಇದ್ದೀನಿ. ಅದನ್ನು ಹೋಗಿ ನೋಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅಯ್ಯೋ, ಬಡ ಬಡ ಆಕಳದೆಲ್ಲ ಕೆಲಸ ಮುಗಿಸಿ ಹಾಲು ಹಾಕಿ ಬಂದು ತಯಾರಾಗಿ ಕೋಟಿ ಬೇರೆ ಹೋಗ್ಬೇಕು. ಏನ್ರಿ ಕಸ್ಬರ್ಗಿ ತೊಂಬರಿ ಇಲ್ಲ? ಎಲ್ಲಿಟ್ಟಿಯ ಮರಯ್ಯ? ಅಲ್ಲೇ ಹಿಂದ ಕದ್ದು ಹಿಂದ ಇಟ್ಟಿರ್ತೇನೆ. ಎಲ್ಲಿ ಇರ್ತತಿ? ಹೊರಗಿಂದ ಬಂದಂಗ ಮಾಡ್ತೀರಪ್ಪ ಆತಾಗ. ಸಿಗೋಲ್ತು, ನೀನ ಹೋಗಿ ತಗೊಂಡ್ ಬಡ್ಕೋ. ಆತ ನಾ ಕಸ್ಬರ್ಗಿ ತಂದು ಊಟ ಕಸ ಹೊಡೆದು ಒಗತ್ ಮಾಡ್ತೇನೆ. ಒಟ್ಟು ಹಾಲು ಹಿಂಡಿ ಕೊಡ್ತೇನೆ. ಬಡ ಬಡ ಒಯ್ದು ಒಂಚೂರು ಮನಿಗೆ ಹಾಕಿ ಬರ್ತೀರಾ? ಇದೆಲ್ಲ ನನಗೆ ಹಚ್ಚಬೇಡ. ನೀನ ಹಾಲು ಹಿಂಡಿ ಕೊಡ್ತಾಳಂತ ಒಯ್ದು ಮನಿಗೆ ಹಾಕಿ ಬರ್ಬೇಕಂತ. ಅದೆಲ್ಲ ಆಗಂಗಿಲ್ಲ ನೋಡ್ ನನಗೆ. ಅಸಹ್ಯ ಅಂತಗ. ಬೇಕಾದ್ರೆ ನಾನೇ ಕಸ ಹೊಡಿತೀನಿ ಅಂತಿದ್ದನ್ನ. ಮತ್ತೇನ್ ಮಾಡೋದು ಬಿಡು ಕರ್ಮ. ಹೋಗಿ ನೀನೆ ಹಾಲು ಯಾ ಮನಿಗಾರ ಹಾಕಿ ಬಾ, ಎಲ್ಲಾರು ಸುರಿ ಬಾ. ಆತ ಹಿಂಡ್ಕೊಂಡು ಒಯ್ತೇನಂಗಾರ. ಒಟ್ಟು ಕಸ ಹೊಡೆದು ಒಗತ್ ಮಾಡ್ರಿ. ಹೋರಿ ಕಸ್ಬರ್ಗಿ ತರೋರಿ. ಅಲ್ಲೇ ಕದ್ದಿಂದ ಐತಿ ಹೋರಿ. ಅಲ್ಲ ಸರೋಜಿ, ಕೋರ್ಟ್ಗೆ ಹೋಗ್ಬೇಕು ನೆನ್ಪೈತೆ ಇಲ್ಲ? ನಿನ್ ಮಗ ಏನ್ ಮಾಡಕತ್ತಾನ? ಸುದ್ದೇ ಇಲ್ಲಲ್ಲ ಒಂದು. ಅವಂಗೂ ನೆನ್ಪೈತಿ, ನಂಗೂ ನೆನ್ಪೈತಿ. ಒಳಗದಾನ, ತಯಾರಾಕ್ಕೇವಿ. ಟೈಮಿಗೆ ಸರಿ ಕರೆಕ್ಟಾಗಿ ನೀವು ಯಾಕೆ ಚಿಂತೆ ಮಾಡ್ತೀರಿ? ಸುಮ್ಮನಿರ್ರಿ. ನನಗಂತೂ ಆ ಕೋರ್ಟ್ ಬಾಗಲ್ಲ ಬಂದ್ ನಿಲ್ಲಕ್ಕಾಗಲ್ಲ ಮರ. ನಾ ಬರ್ಲಿಲ್ಲ ಅಂದ್ರೆ ನಡೀತಿತ್ತೇನ? ನೀವು ಒಟ್ಟು ಹೋರಿ. ಅಯ್ಯ ಅವ ಅಲ್ಲಿ ಒಳಗೆ ಮಾತಾಡಕ್ ಹೋದಾಗ ನಾವು ಇರ್ಲಿಲ್ಲ ಅಂದ್ರೆ ಹೆಂಗ್ರಿ? ಅಲ್ಲಿ ಏನಾರು ಪ್ರಶ್ನೆ ಕೇಳಿ ಉತ್ತರ ಕೊಡ್ಬೇಕಾ ಬೇಡ? ಮಾವನ್ ಕರ್ಸ್ರಿ, ಅತ್ತಿ ಕರ್ಸ್ರಿ ಅಂದಾಗ ಮಾತಾಡೋದು ಬೇಡ ನಾವು? ಆ ಬಿಡಾಡಿ ಏನಾರ ಇಲ್ಲ ಬರೋದು ಹುಟ್ಟಿಸ್ಕೊಂಡು ಹೇಳಿಲ್ಲ ಅಂದ್ರೆ, ನಮ್ಮ ಅತ್ತಿ ಮಾವ ಜಗಳ ತೆಗಿತಿದ್ರು ನನ್ನ ಜೊತೆಗೆ ಹಂಗ ಹಿಂಗ ಅಂತ ಹೇಳಿಲ್ಲ ಅಂದ್ರೆ ನೀವು ಸುಮ್ಮನಿರಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಅದು ಕರೆ. ಆದ್ರೂ ಏನಪ್ಪ, ನನಗೆ ಬರಕ್ ಮನಸ್ಸಿಲ್ಲ ಅಂದ್ರೂ ನೀ ಕೇಳೋದಿಲ್ಲ ತಗ. ಸರಿ, ನಡಿ ಹೋಲತ್ತಗ. ಥೂ 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 ಹಾಳಾದ ಒಂದು ಒಳ್ಳೆ ಕೆಲ್ಸಕ್ಕೆ ಹೊಂಟಿದ್ವಿ. ಏನಕ್ಕತ್ತೋ ಏನೋ ಯಾರಿಗೆ ಗೊತ್ತ. ಏ ಫಾತಿಮಾ ತಡಿ. ಅಯ್ಯೋ ನೋಡೇವ, ಯಾ ನಮ್ನಿ ಊರಾಗ ಎಷ್ಟು ಧೈರ್ಯವಾಗಿ ಅಲ್ಲ ಹಣಿ ಮ್ಯಾಗ ಕುಂಕುಮ ಇಷ್ಟಿಷ್ಟಾಗಲ್ಲ ಹಚ್ಕೊಂಡು ಅಡ್ಡಾಡ್ತಾರಲ್ಲ ಇವ್ರು. ಏನು ಹೇಳೋದು ಇದಕ್ಕೆ? ಒಟ್ಟು ಊರಾಗ ಏನೋ ಒಂದು ಅರಿಷ್ಟ ತಂದು ರೋಗ ಹಚ್ಚಿ ಕೈ ಬಿಡ್ಬೇಕಂತ ಮಾಡ್ಯಾರ. ಊರ ಸತ್ಯನಾಶ ಆಗ ಮಟ ಇವ್ರು ಸುಮ್ಮನೆ ಆಗೋದಲ್ಲವ ತಾಯಿ. ಯಾರಿಗೆ ಅನ್ನಕತ್ತಿ ಸರೋಜಕ್ಕ ನೀನು? ಯಾವಕ್ಕೆ ನಿನಗೆ ಅಕ್ಕ? ಏನ ಸರೋಜಕ್ಕ ಅನ್ನಕತ್ತಿಯಲ್ಲ, ಯಾಕ? ಏನ್ ಅನ್ನಕತ್ತಿಯ ಸರೋಜಿ ನೀನ? ಏನ ಬಾಯಿಗೆ ಬಂದಂಗ ಹಂಗೆ ಕೊಚ್ಚಿಂದಾಗ ನಾ ನಿನ್ನ ಸಣ್ಣ ಹುಡುಗಿ ಅಂತ ಮಾಡಿ ಏನ ನನಗೆ ನೀ ಹಂಗೆ ಮಾತಾಡಕ? ನೋಡ ಬಾಯಿ ಬಿಗಿ ಹಿಡಿದು ಮಾತಾಡ. ಸುಮ್ಮನೆ ಏನಾರ ಇಲ್ಲ ಬಾರದು ಹುಟ್ಟಿಸ್ಕೊಂಡು ಮಾತಾಡಿದಿ. ಮತ್ತು ನೋಡಿ ನಿನ್ನ ಮತ್ತು ಅಕ್ಕ ಅಂದ್ರೂ ಮರ್ಯಾದಿಲ್ದಂಗೆ ಮಾತಾಡ್ತಿ. ಅದಕ್ಕೆ ಇನ್ನೇನು ಅನ್ಬೇಕು? ಅದಕ್ಕೆ ಹಂಗಂದೆ. ಈಗ ಏನಾತು? ಎದ್ರ ಸಂಬಂಧ ಹೇಳು? ಹೋಗ್ಲತ್ತಾಗ ನಿಂದರ ಹಾಗೆ ಬಿಡ್ಲತ್ತಾಗ. ಯಾರಿಗೆ ಅನ್ನಕತ್ತಿ ನೀನು? ಹಣಿ ತುಂಬ ಕುಂಕುಮ ಹಚ್ಕೊಂಡು ಅಡ್ಡಾಡ್ತಾರ ಅಂತೇಳಿ ನೋಡು. ಬಾಯಿ ಬಿಗಿ ಹಿಡಿದು ಮಾತಾಡ. ನಿನ್ನ ವಿಷಯಕ್ಕೆ ನಾನು ಬಂದಿಲ್ಲ. ನನ್ನ ವಿಷಯಕ್ಕೆ ನೀನು ಬರಬೇಡ. ನನಗೆ ಇದು ಇಷ್ಟ ಆಗೋದಿಲ್ಲ. ಈಗ ಹೇಳಕತ್ತೇನೆ ಕೇಳು. ನಿಂದು ಅಷ್ಟ್ರಾಗೆ ಇರ್ಬೇಕು, ಅದೇ ಒಳ್ಳೇದು. ಏನು ಮತ್ತು ಹೇಳತ್ತೀನಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ನಡ್ಕೊಳ್ಳೋದು ಮಾಡಿದಿ. ಮತ್ತು ನಾನು ನಿನಗೆ ಮರ್ಯಾದಿಲ್ದಂಗೆ ಮಾತಾಡ್ಬೇಕಾಕತಿ. ಹುಷಾರಿ. ನಾನೇನು ನಿನ್ನ ಮನೆ ಬಾಕ್ಲಕ್ಕೆ ಬಂದಿಲ್ಲ. ಇಷ್ಟು ಸೊಕ್ಕು ನೋಡೋಕ್ಕಿಗೆ ಮೊನ್ನೆರ ಆಕಿ ಗಂಡು ತೀರ್ಕೊಂಡನು. ಆದರೂ ಇಷ್ಟು ಸೊಕ್ಕಕ್ಕಿಗೆ ಅವ್ರದ್ದು ಮಾರೋದು ತೀರ್ಕೊಂಡ್ರು. ಅಯ್ಯ ಇಡೀ ಊರಿಗೆ ಸುದ್ದಿ ಗೊತ್ತೈತಿ, ನಿನಗಿನ್ನ ಗೊತ್ತಿಲ್ಲನ? ಹಿಂಗಾದ್ರೆ ಮುಗಿದ ಕತಿ. ಅದೇ ನಮ್ದುಗೆ ಎಲ್ಲಿ ಗೊತ್ತು? ನಮ್ದು ಏನು ಕೇಳಕ್ಕೂ ಹೋಗೋದಿಲ್ಲ, ನೋಡಕ್ಕೂ ಹೋಗೋದಿಲ್ಲ. ನಮ್ದು ಕಾಮ್ಗೆ ಮಾಡ್ಕೊಂಡು ನಮ್ದು ಮನೆಯಲ್ಲಿ ಇದ್ರೆ ಸಾಕಾಗ್ತದೆ. ಅರೆ ಇವ್ರದ್ದು ಎಲ್ಲಿ ನೋಡಕ್ಕೆ ಹೋಗೋದು? ಬಾ 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 ಬಾ. ಈ ನಾಯರ ಇದು ಏನು ಪುಣ್ಯ ಮಾಡಿದಿತ್ತು ಇವ? ಏನು ಹಂಗ ಅಡ್ಡ ಮನಗಿಸದನ್ನ ಉಗುರು ತೆಗದ್ಲು, ತಲೆ ಬಾಚಿದ್ಲು, ಕಣ್ಣು ಸ್ವಚ್ಛ ಮಾಡಿದ್ಲು, ಹಲ್ಲು ತಿಕ್ಕಿದ್ಲು, ಮೂಗು ಸ್ವಚ್ಛ ಮಾಡಿದ್ಲು. ಅವ 16 ಕ್ರೀಮ್ ಹಚ್ಚಿ ಅದ್ರ ಕಿವ್ಯಾಗ, ಮಾರ್ಯಾಗ, ಮಸಡ್ಯಾಗ, ಮುಕಳ್ಯಾಗ ಎಲ್ಲ ಸ್ವಗಾತಿ ಮಾಡಿದ್ಲು. ಏನ್ ನೋಡಕತ್ತಿಲೇ ಗಿಡಮುಳಿ? ರೀ ಇಲ್ಲೊಂದು ಇಡಿಯ ಬಂದಿತ್ತು, ನೋಡಾಕತ್ತಿದ್ನಿ. ಯವ್ವ ನನಗಿಂತ ಚಲೋ ಆ ನಾಯಿನ ಜೀವನ ಮಾಡಾಕತ್ತೈತ್ರಿ. ಏನಾದ್ರೂ ಓನರ್ ಅದನ್ನ ಅಡ್ಡಿಗೆಡಿವಿ ಮಾರಿ ಮಸಡಿ ಎಲ್ಲ ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಕೂದಲ ಬಾಚಿ ಅದನ್ನ ಏನು ಹಂಗ ಸಿಂಗಾರ ಮಾಡಿದ್ಲು ನೋಡು. ಒಂದು ಅಳತಿ ಅಷ್ಟು ಚಂದ ಮಾಡಿದ್ಲು ಅದನ್ನ. ಒಂದು ಗೊತ್ತನ? ಅಯ್ಯೋ ಅಂಥ ಜೀವನ ನನಗೂ ಇಲ್ಲ ನೋಡ್ರಿ ಖರೇನ. ಎಂಥ ತುಟ್ಟಿ ತುಟ್ಟಿ ಕಿರಿ ಮೇಲೆ ಹಚ್ಚಿ ಅದನ್ನ ನಾಯಿನ ಏನು ಮಸಾಜ್ ಮಾಡಿದ್ಲು.
ಕಿವ್ಯಾಗ ಎಣ್ಣೆ ಬಿಟ್ಲು, ಕಣ್ಣಾಗ ಎಣ್ಣೆ ಬಿಟ್ಲು, ಕಾಲ ಉಗುರು ತೆಗದ್ಲು, ಈ ಹಲ್ಲು ಸತಿಗೆ ತಿಕ್ಕಿದ್ಲಪ್ಪ ಅಡ್ಗಡಿವಿ. ಮುಂದಿನ ಜನ್ಮ ಅಂತಿತ್ತಂದ್ರೆ ಶ್ರೀಮಂತರ ಮನ್ಯಾಗ ನನ್ನೊಂದು ಜೂಲ್ ನಾಯಿ ಹೇಗಾದ್ರೂ ಹುಟ್ಟಿಸ್ಬೇಕಪ್ಪ ದೇವ್ರು, ಮನುಷ್ಯ ಹೇಗೆ ಹುಟ್ಟಿಸ್ಬಾರ್ದು ನೋಡತ್ತಾಗ. ಅದ್ ನನಗೆ ಗೊತ್ತಿದ್ದಿದ್ ವಿಚಾರನೇ. ಅಲ್ಲ, ನೀ ಚಿಂತಿನ ಮಾಡಕ್ ಹೋಗ್ಬಿಡ ಅದ್ರ ಸಂಬಂಧ. ನೀನು ಮುಂದಿನ ಜನ್ಮದಾಗ ನಾ ಹೇಳ್ತೀನಲ್ಲ, ಏನ 100ಕ್ಕೆ 90 ಭಾಗ ನೀನು ನಾಯಿಯಾಗೆ ಹುಟ್ಟೋದು. ನಾ ಅದನ್ನ ಖಾತ್ರಿ ತಲಿನೇ ಕೆಡಿಸ್ಕೊಬೇಡ. ಏನ ಹೌದಾ? ನಾನು ನಾಯಿನ? ಮತ್ತೇನು ಹೇಳ್ರಿ? ಅಲ್ಲ, ಹೇಳಿದೆ 100ಕ್ಕೆ 90 ಭಾಗ ನಾಯಿಯಾಗೆ ಹುಟ್ಟದ್ ನೀನು. ಈಗ ನಾಯಿ ಹರ್ಕೊಂಡಂಗೆ ಹರ್ಕೊಂತಿ, ಮತ್ತೇನು ದೇವ್ರನ್ನ ಬೇಡ್ಕೊಂತಿ? ಸುಮ್ಮನೆ ನೀ ಬೇಡ್ಕೊಳ್ಳೋದು ಬೇಡ. ದೇವ್ರು ಈಗಾಗಲೇ ತತಾಸ್ತು ಅಂದಾತು. ದಿನ ಹೊತ್ತೊಂಟ್ರೆ ಗಂಡನ ಮರ 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 ಅನ್ನಿಸ್ತಿ. ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ. ಬಾಯಿ ಮುಚ್ಕೊಂಡಿದ್ರು ಸರಿಯಾ? ಈಗ ನಾನಿನ ನಾಯಿ ಹಿಡಿಯೋ ನೋಡಾಕತ್ತೇನಿ. ಈಗೇನು ಅಂತ ಜೀವನ ನಿನಗಿಲ್ಲ ಅಂತ ಬೇಜಾರನ? ಹ್ಞೂ. ಸತ್ತು ದೇವ್ ಅದಿಗಿದೆಯೋ ಮರಾಯ. ಬಾಯ್ಲಿ ಅಡ್ಡಗಡಿ ಬಾಯ್ಲಿ ಕಾಲ್ ಮೇಲೆ ಮುಕೋಬ. ಕಾಲು ಹಿಂಗೆ ಉದ್ದಕ್ಕೆ ಚಾಸ್ತೇನೆ, ಖುಷಿ ನೆರಿತಾರಲ್ಲ ಆ ಥರ ಹಿಂಗೆ ಉದ್ದಕ್ಕೆ ಚಾಸ್ತೇನೆ. ಬಾಯಿಲ್ಲ ನನ್ನ ಕಾಲ್ ಮೇಲೆ ಮುಕೋಬ. ಹಂಗಾತ ಕಾಲು ತೊಳಿತೀನಿ, ಕೈ ತೊಳಿತೀನಿ, ಮಸಡಿ ಮಾರಿ, ಕಣ್ಣಾಗ ಮೂಗನಾಗೆಲ್ಲ ಎಣ್ಣೆ ಬಿಟ್ಟು, ಏನ ಹಲ್ಲು ತಿಕ್ಕಿ ಉಗುರು ತೆಗೆದು ಮತ್ತೆ ಎಲ್ಲೆಲ್ಲಿ ಸ್ವಚ್ಛ ಮಾಡ್ಬೇಕು ಕೇಳು. ಎಲ್ಲ ಒಟ್ಟು ನಿನ್ನ ಮೈ ಮಸಡಿ ಎಲ್ಲ ಸ್ವಚ್ಛ ಮಾಡ್ತೇನೆ. ಬಾ ಮುಕೋಬ, ಇಲ್ಲಿ ಕಾಲ್ ಮೇಲೆ ಮುಕೋಬ. ಸುಮ್ಮನೆ ಇರ್ರಿ. ಅದು ಹೋಲ್ಬಿಡು. ನಿನ್ನೆ ನಿಮ್ಮ ಅಣ್ಣನ ಮನೆಗೆ ಹೋಯ್ತಲ್ಲಿ ಏನಾತ? ರಾತ್ರಿ ಬಂದಿಂದ ಒಟ್ಟು ಗಂಡಗೆ ವಿಚಾರ ಹೇಳ್ಬೇಕು ಮಾಡ್ಬೇಕು ಏನಾರ ಐತೆ ನಿನ್ಗೆ? ಭಯ ಭಕ್ತಿ ಐತೆ ಅನ್ಲೇ ನಿನ್ಗೆ ಏಟ್ರ ಗಂಡನ ಮೇಲೆ? ನನ್ನ ಗಂಡ ಕೇಳ್ತಾನ, ಹೇಳ್ಬೇಕು ಮಾಡ್ಬೇಕು ಅನ್ನೋದು ಏನಾರ ತಿಳಿಯಾಗ ನಿನ್ಗ? ಬಂದಿದ್ದೆ ನಾನು, ತುರಾಡಕತ್ತಿದ್ರಲ್ಲ, ಯಾರ ಮುಂದೆ ಹೇಳ್ಬೇಕು? ಕತಿ ನಿಮ್ದೊಂದತ್ತಾಗ ಹೇಳಿದೆ ತಿಳಿಸಿ. ಆತ್ ತಗೋರುವ, ನಂದ ಮಿಸ್ಟೇಕ್ ಆಗೈತಿ ಅಂತ ಅಂದ. ಬಂದು ಮಾತಾಡ್ತಾನೆ ಅಂದ. ನಿಮ್ಮ ಅಂತೇಳೆ ಮಾತಾಡ್ತಾನಂತೋ ಎಲ್ಲಾರ ಬೆಟ್ಟ ಆದಾಗ. ನಾನು ಮಾತಾಡಲ್ಲ ಅವಾಗ. ನನಗೂ ಡಿಮ್ಯಾಂಡ್. ಯಾಕ ನಾ ಯಾಕೆ ಮಾತಾಡ್ಬೇಕು? ನಿಮ್ಮ ಅಣ್ಣ ಮಾತಾಡ್ಸ್ತಿದ್ದಂಗ ಗದ್ಗೆಟ್ಟ ನಂಗೆ. ನಿಮ್ಮ ಅಣ್ಣ ನಾನು ನೋಡಿ ಮುಕುಳಿ ಮಾರಿ ತಿರ್ಕೊಂಡು ಹೋದ, ಹಂಗ ಈಗ ನಾನು ತಿರ್ಕೊಂಡು ಹೋಗೋನೆ. ಏನ್ ಅಸಹ್ಯ ರೀ, ಅವ ಮಾಡ್ತಾನಂತ ನೀ ಮಾಡ್ತಿ ಅಂತ ಅವನು. ಇದನ್ನ ಮಾಡ್ರಿ, ಇಬ್ರು ಚಲೋ ಅದಿರಿ. ಅಯ್ಯ ಕತಿ ನಿಂದಂದ ತಗ. ನಿಮ್ಮ ಅಣ್ಣ ಮಾಡಿದ್ರೆ ನಡೀತಿತ್ತಲ್ಲ. ಅಯ್ಯೋ ಆಯ್ತು, ಏನಾರ ಮಾಡ್ಕೋ ಹೋರಿ. ಹೇಳಷ್ಟಂತ್ರು ಹೇಳ್ತೇನೆ, ಇದ್ರ ಮ್ಯಾಗ ನಿಮಗ್ ಬಿಟ್ಟಿದ್ದು. ಸುಖಾಶ್ ಬರ್ಲಿ, ದಡ ದಡ ಬರ್ಬೇಡ. ಸುಖಾಶ್ ಬಾ, ಮೆಟ್ಲ ಹುಷಾರಿ. ಅಯ್ಯ ನಂಗೆ ಗೊತ್ತು ನಡ್ರಿ, ನಿಮ್ದೊಂದು ಕತಿ ಅತ್ತಾಗ ನಂಗೆ ಗೊತ್ತಾಗಲ್ಲ ಅಷ್ಟು. ಅವ ಇದೇನಿಲ್ಲ ಹುಡುಗಿ ಕರ್ಕೊಂಬಂದೆ. ಹುಡುಗಿ ಎಷ್ಟ ಅಲ್ವೇ, ನಾನು ಹೆಂಡತಿನೂ ಬಂದಾಳ. ಅತ್ತಿ ಪವಿತ್ರ, ಅಯ್ಯೋ ಆರತಿ ಮಾಡಿ ಒಳಗೆ ಕರ್ಕೋತಿದ್ದೆ, ಹಂಗ ಬಂದ್ಬಿಟ್ರಲ್ಲ ನೀವು. ಏನ್ ಬೇಜವಾಬ್ದಾರಿ ಹುಡುಗ್ರ ಏನಪ್ಪ. ಇವೆಲ್ಲ ಗೊತ್ತಾಗಲ್ಲ ಅಂದ್ಲೆ ಫಸ್ಟ್ ಅಲ್ಲೇ ತವ್ರ ಮನೆಯಿಂದ ಬರೋ ಹೊತ್ನ್ಯಾಗ ಅಲ್ಲೇ ಒಂದು ಶಾಸ್ತ್ರ ಅಂತ ಇರ್ತದ ಅದಕ್ಕೆ. ಏನಪ್ಪ ಹಂಗ ಏಕಾಏಕಿ ಒಳಗೆ ಬಂದ್ರೆ ಹೆಂಗಂತೆ ನಾನು. ಚಲೋ ದಿನ ನೋಡಿ ಖುಷಿನ ನಿನ್ನ ಕರ್ಕೋಬೇಕು. ಅಯ್ಯೋ ಅತ್ತಿ ಏನಾಗಲ್ಲ. ಅತ್ತಿ ಮನೆಗೆ ಸೊಸಿ ಬಂದ್ರೆ ಅದೇ ಚಲೋ ದಿನ, ಗೊತ್ತೇನ? ಹೌದೌದು, ನನ್ನ ಸೊಸಿ ಹೇಳಿದ್ಮೇಲೆ ಮುಗೀತು. ಅತ್ತಿ ಅಲ್ಲಿರೋಕೆ ಬೇಜಾರಾಗತ್ತತ್ತಿ. ದೌಡ್ ಬಂದು ಕರ್ಕೋತಿ ಸಾಕು. ಇನ್ನೂ ಎಷ್ಟು ದಿನ ಇರ್ಬೇಕಲ್ಲ ನಿಂಗೇನ? ಸೊಸಿ ಇಲ್ದಂಗ ಮನೆ ತಣ್ಣಗ ಆರಾಮ್ ಅನ್ಸಿರ್ಬೇಕಲ್ಲ, ಅದಕ್ಕೆ ನಾಟಕ ಮಾಡ್ತಿ. ಅಯ್ಯೋ ಬೆಂಡ್ಲಿ, ಬಾರಿ ಬಿಡ್ಲೇ ನಿಂದ. ನನಗೆ ಯಾಕೆ ಚಲೋ ಅನ್ನಿಸ್ಬೇಕು? ನೀನು ಬೇಕಾದ್ರೆ ನಿಮ್ಮ ಓನ್ ಮನೆಯಾಗಿರ, ನನ್ನ ಮೊಮ್ಮಗಳು ನನ್ನ ಮನೆಯಾಗಿರ್ಲಿ. ಯವ್ವ ಅಮ್ಮವ ನೋಡಿದೆ ನಿಮ್ಮ ಎಷ್ಟು ಜೋರು ಅದಾಳ ಅಂತೇಳಿ. ಆಕಿ ಜೋರ್ ಅದಾಳೆ. ಬಾ ಕೊಡಿಲ್ಲ ನನ್ನ ಮೊಮ್ಮಗಳು ಕೂಡ. ಯೋ ಚೀರಾಡ್ತಾಳ. ಅಲ್ಲ ಪವಿತ್ರ, ನಿಮ್ಮವ್ವ ಅವ್ವ ಅಪ್ಪ ಇಬ್ರು ಅಣ್ಣ ಮತ್ತೆ 3 ಮಂದಿ ಎಲ್ಲರೂ ಕೋರ್ಟ್ಗೆ ಹೋಗ್ಯಾರ. ಯಾಕ? ಅಯ್ಯೋ ಮುದ್ದತ್ತಿತ್ತಂತ ಇವತ್ತು. ಅದೇ ನಮ್ಮ ಅಣ್ಣಂದು ಅತಿಗಿದೆ ನಡ್ದತ್ತಲ್ಲ. ಓ ಹೌದಲ್ಲ. ನನ್ನ ಮಗಳು ಹೋಗಿರ್ಬೇಕು ಮತ್ತೆ. ಲೇ ಗಿಡ್ಮೂಳಿ, ಮತ್ ನಿನ್ ಮಗಳ ಪರ ವಕೀಲ್ರ ಮತ್ತೆ ಅಕಿನ ಹೋಗಿರ್ಲಾರ್ದ ಹೆಂಗದ? ಹೋಗಿರ್ತಾಳ ಮತ್ತೆ. ಯಪ್ಪ ನನ್ನ ಕ್ವಾಣಿ ಹೆಂಗಾಗೈತೆ ಅತ್ತಿ, ಕಸ ಹೊಡ್ ಸ್ವಚ್ಛ ಇಟ್ಟಿ ಇಲ್ಲದನ್ನ. ಹೋಗ ಬೆಂಡ್ಲಿ, ನನಗ ನಡ ಬಗ್ಗೆ ಕಸ ಹೊಡ್ಯಾಕಾಗದಲ್ಲ. ಬಂದಾಳಿಲ್ಲಿ ಕಸ ಹೊಡ್ ಸ್ವಚ್ಛ ಇಟ್ಟಿಲ್ಲ ಅಂತೇಳಿ ನನ್ನ ಕೈಲಿ ಆಟಕತ್ತಾಟೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಒಟ್ಟು ಕಸ ಕಣ್ಣಿಗೆ ಕಂಡಾಟೆ ಕಸಬರ್ಗಿಲ್ಲ ದುಡ್ಕೊಂಡೇನು ನೋಡು. ನಾ ಬೇರೆ ಏನು ಮಾಡಿಲ್ಲವ ತಾಯಿ. ಹೋಗಿ ನಿನ್ ಕ್ವಾಣಿ ನೀ ಬೇಕಾದ್ರೆ ಸ್ವಚ್ಛ ಮಾಡ್ಕೊ. ಅದು ಈಗ ಯಾಕೆ ಮಾಡ್ತಿ? ಕೂಸಿಗೆ ಧೂಳು ಹೇಳಂಗ 6 ತಿಂಗಳು, ಇನ್ನೊಂದು 2 ತಿಂಗಳು ಬಿಟ್ಟು ಬಾ, ಬಂದಿನ ಸ್ವಚ್ಛ ಮಾಡ್ಕೊ. ಹೋಗತ್ತಿ ಸಾಕು, ಅವು ಬರ್ಲಿ ಹೇಳ್ತಾನೆ ನಮ್ಮ ಅತ್ತಿ ಮನೆಗೆ ಹೋಗ್ತಾನೆ ಅಂತೇಳಿ. ನೀನೇನು ನನ್ನ ಕುಂದ್ರಿಸಿ ಮಾಡ್ಬೇಕಾಗಿಲ್ಲ, ನಾ ಎಲ್ಲ ಮಾಡ್ತೇನೆ. ಎಷ್ಟು ಜನ ಡೆಲಿವರಿ ಆದವರು ತಣ್ಣೀರಾಗೆಲ್ಲ ಕೈ ಇಡ್ತಾರೆ. ಅವಾಗಿನ ಕಾಲ ಇತ್ತದು 6 ತಿಂಗಳು ಏನು ಮಾಡಬಾರ್ದು ಅಂತೇಳಿ. ಈಗ ಅದೆಲ್ಲ ಏನೂ ಇಲ್ಲ, ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾ ಹೋಗತ್ತಿ, ನಾ ನಮ್ಮ ಹೋಗಿ ಹೇಳಿ ಸೋಮವಾರ ಮಂಗಳವಾರ ಯಾವಾಗಾರ ಬಂದ್ಬಿಡ್ತೇನೆ. ಆಯ್ತವ, ನಿನ್ನಿಷ್ಟ. ನಿನ್ನ ಮನೆ ಯಾವಾಗಾರ ಬಾ. ಅಡುಗೆ ಮನೆಗೆ ಏನು ಮಾಡಿಯ ನೋಡ್ತೇನೆ. ಅಯ್ಯಯ್ಯೋ ಅತ್ತಿ ಇಲ್ಲೋಡಿಲ್ಲ, ಬಾಂಡೆ ಎಲ್ಲ ಹಂಗ ಬಿದ್ದಾವಲ್ಲ, ತಿಕ್ಕಿ ಸ್ವಚ್ಛ ಇಟ್ಕೋಬೇಕಂತ ಗೊತ್ತಾಗಲ್ಲನ. ನೀನು ಹೆಂಡ್ತಿ ಇವತ್ತು ನನ್ನ ಕಡೆ ಹೊಡ್ಸ್ಕೊಂತಾಳ. ನಿನ್ ಸೊಸಿ ನಿಮ್ಮ ಅಣ್ಣನ ಮಗಳು, ಏನಾರ ಮಾಡ್ಕೋ ಹೋಗ. ಲೇ ತಡ್ಲೆ ಮಾಡ್ಕೋತೇನೆ. ಮತ್ ನಾ ಮಾಡ್ಲಾರ್ದ ನನ್ನ ಮನೆ ಕೆಲಸ ನೀ ಬಂದ್ ಮಾಡ್ತೀಯನ? ನಾ ಮಾಡ್ಕೋತೇನೆ, ಸುಮ್ಮನಿರಲೇ. ಅತ್ತಿ ನಂಗೆ ಚಲತ್ತೇನೆ ಚುಮ್ಮರಿ ಮಾಡ್ಕೊಡ ಅತ್ತಿ.
ಬಂದ್ಲಿಲ್ಲ ಕೆಲಸ ಹಚ್ಚಕ್ಕೆ ಚುಮ್ಮರ್ ತಿನ್ಬೇಡ ಸುಮ್ಮನೆ ಖುಷಿನ ಹೊಟ್ಟು ಉಬ್ತತಿ. ಈಗ ಒಟ್ಟ ಕೂಸಿನ ಸಲಗಾರ ಬಾಯಿ ಕಟ್ಬೇಕು ನೀನು. ಅದನ್ನ ಇದನ್ನ ಹಂಗೆ ಹುಯ್ಯಿ ಅಂತ ತಿನ್ನಂಗಿಲ್ಲ. ಏನು ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಅಂತೆಲ್ಲ ಏನು ಕೇಳಂಗಿಲ್ಲ. ಸುಮ್ಮನೆ ಇರ್ಬೇಕು ಹಾಕಿದ್ ತಿನ್ಕೊಂತ. ಬಂದ್ಲಿಲ್ಲ. ನಾನೇನು ನಾ ಏನು ತಿನ್ಕೊಂಡೇನ ಹತ್ತೀನಿ ನೀನು? ನಾ ಏನು ಅರಿಯೆ. ಯುವರ್ ಆನರ್, ಮದುವೆ ಅನ್ನೋಂಥದ್ದು ಎಷ್ಟು ಬಾಂಧವ್ಯ ತುಂಬಿರುವಂಥ ಮಾತು. ಆದರೆ ಈಗಿನ ಕಾಲದಲ್ಲಿ ಮದುವೆ ಅನ್ನೋ ಪದಕ್ಕೆ ಅರ್ಥನೇ ಈಗಿನ ಜನರೇಷನ್ ಉಳಿಸ್ತಾ ಇಲ್ಲ. ಮದುವೆ ಆಗೋದು ಇಷ್ಟ ಇಲ್ಲ ಅಂದ ತಕ್ಷಣ ಬೇರೆ ಆಗ್ಬಹುದು. ನಮ್ಮ ಕಕ್ಷಿದಾರಳಾದಂಥ ಮೀನಾ ಅವರಿಗೆ ಈಗ ನ್ಯಾಯ ಒದಗಿಸ್ಕೊಡ್ಬೇಕಾಗಿದ್ದು ನಿಮ್ಮ ಕೈಯಲ್ಲೇ ಇದೆ ಯುವರ್ ಆನರ್. ಅಲ್ಲ ಆಕಿಗೆ ಏನು ಅನ್ಯಾಯ ಆಗೈತಂತ? ಇವ ಬಂದಾನಲ್ಲಿ ಇವ ಬೋಡೆ ಊರ್ ಬಾಡೆ ನ್ಯಾಯ ಒದಗಿಸ್ಕೊಡಂತೇಳಿ ಕೇಳ್ತತಿ ಸ್ಮೆಲ್ಲಕ್ಕೋ. ಯುವರ್ ಆನರ್, ಇಬ್ರು ತಮ್ಮ ತಮ್ಮ ಸ್ವಇಚ್ಛೆಯಿಂದ ಬೇರೆ ಆಗಬೇಕು ಅಂತ ವಿವಾಹ ವಿಚ್ಛೇದನಕ್ಕೆ ಸಹಿ ಮಾಡಿಕೊಟ್ಟಿರೋಂಥ ಅರ್ಜಿ ಕೊಟ್ಟಿದ್ದೀನಿ ಇವಾಗ ಆಲ್ರೆಡಿ ನಾನು ನಿಮಗೆ. ಇಲ್ಲ, ಬಲವಂತವಾಗಿ ಸಹಿ ಹಾಕಿಸ್ಕೊಂಡಿರೋ ಅಂಥದ್ದು. ಯು ಕ್ಯಾನ್ ಪ್ರೊಸೀಡ್. ನೀವು ಹೇಳಿ, ನಿಮಗೆ ವಿವಾಹ ವಿಚ್ಛೇದನ ಕೊಡ್ಲಿಕ್ಕೆ, ನಿಮ್ಗೆ ಐ ಮೀನ್ ಡೈವರ್ಸ್ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಆಯ್ತಾ? ನನಗಿಷ್ಟ ಇಲ್ಲ. ನಾನು ನನ್ನ ಗಂಡನ ಜೋಡಿ ಬಾಳೆ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಅಲ್ಲಿ ನನಗೆ ವಿಪರೀತ ಕಿರುಕುಳ ಕೊಡ್ತಾ ಇದಾರೆ. ನಾನು ಬಲವಂತವಾಗಿ ಡೈವರ್ಸ್ ಕೊಡು ಅಂತ ಇದಾರೆ. ನನಗೆ ಭಾಳ ಹಿಂಸೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಆಗಿರೋದ್ರಿಂದ ನಾನು ಅದಕ್ಕೆ ಸಹಿ ಹಾಕ್ಬೇಕಾಗತ್ತೆ. ಅಯ್ಯೋ ಸುಳ್ಳು. ಅಬ್ಜೆಕ್ಷನ್ ಓವರ್ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನೀವು ಹೇಳಿ ಮಾ, ಹಿಂಸೆ ಅಂದ್ರೆ ಯಾವ ತರ ಹಿಂಸೆ ಕೊಡ್ತಿದ್ರು, ಏನಂತ ಹೇಳ್ತಿದ್ರು ನಿಮಗೆ? ನಮ್ಮ ಅತ್ತೆಯವರಿಗೆ ವಿಪರೀತ ದುಡ್ಡಿನ ಮೇಲೆ ಆಸೆ. ಅವರು ವಿಪರೀತ ದುಡ್ಡು 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 ಅಂತ ಆಸೆ ಪಡುವಂಥ ಹೆಂಗಸು. ಅವರಿಗೆ ಫಸ್ಟು ನನ್ನ ಹತ್ರ ನಮ್ಮ ತಂದೆ ತಾಯಿ ಸ್ವಲ್ಪ ಉನ್ನತ ಸ್ಥಿತಿ ಒಳಗೆ ಅದಾರ ಅಂದ ತಕ್ಷಣ ಅವ್ರಿಗೆ ಯಾವುದೂ ಅಬ್ಜೆಕ್ಷನ್ ಇರಲಿಲ್ಲ. ಆದರೆ ನನ್ನಿಂದ ಅವರಿಗೆ ಅಷ್ಟು ಹಣದ ಇದು ಅವರಿಗೆ ನೆರವು ಸಿಗಲಿಲ್ಲ. ಅಂದರೆ ನನಗೆ ತವ್ರ ಮನೆಯಿಂದ ಇಸ್ಕೊಂಬಂದು ನನ್ನ ಅತ್ತೆ ಮನೆಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಅಂತ, ನನಗೆ ದುಡ್ಡು ಇಸ್ಕೊಂಬರಲ್ಲ ಈಕಿ, ಅದನ್ನು ತೊಗೊಂಬರಂಗಿಲ್ಲ, ನನ್ನ ಮಗಗೆ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೊಡಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ತೊಂದರೆ ಕೊಟ್ಟು ಒಟ್ಟು ಡೌರಿ ವರದಕ್ಷಿಣೆ ತೊಂಬ ಅಂತ ಬಹಳ ಕಿರಿಕಿರಿ ಕೊಡ್ತಿದ್ರು ಇವ್ರು. ಅನ್ನೋರು ನನಗೆ ಎಷ್ಟೋ ಸಲ ಸರಿಯಾಗಿ ಊಟ ಕೊಟ್ಟಿಲ್ಲ, ನಂಗೆ ನೆಮ್ಮದಿಯಾಗಿ ಮಲ್ಗಕ್ಕೆ ಬಿಟ್ಟಿಲ್ಲ, ನನ್ನ ಮನೆ ಒಳಗೆ ಎಲ್ಲ ಕೆಲಸ ಮಾಡಕ್ಕೆ ಹಚ್ಚಾರ, ನನಗೆ ಕೆಲಸ ಬಿಡು ಅಂತ ಕಿರಿಕಿರಿ ಮಾಡ್ಯಾರ ಇವ್ರ ಆನರ್. ಅಯ್ಯೋ ಎಲ್ಲ ಸುಳ್ಳು ಸುಳ್ಳು, ಎಲ್ಲ ಸುಳ್ಳು, ಯಾರು ನಂಬೇಡ್ರಿ ಈಕಿ ಮಾತು. ನೋಡಿಮಾ, ಇದು ಕೋರ್ಟು, ಬಾಯಿಗೆ ಬಂದಂಗೆ ಹಲ್ವಕ್ಕೆ ಹೋಗ್ಬೇಡ್ರಿ. ಇವ್ರ ಅನ್ನೋರು ಇದೆಲ್ಲ ಸುಳ್ಳು. ಏನು ಸಾಕ್ಷಿ ಇದೆ? ಒಂದ್ಸಲ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅದು ಅಬೋಷನ್ ಆಯಿತು. ಇವರು ನನಗೆ ಅವತ್ತು ಸ್ವಲ್ಪ ವಿಪರೀತ ಹೊಡೆದು ದೂಡ್ಬಿಟ್ರು. ನಾನು ತಳಗೆ ಬಿದ್ದಿದ ತಕ್ಷಣ ನನಗೆ ಅವತ್ತು ಭಾಳ ಹೊಟ್ಟೆ ನೋವು ಕಾಣಿಸಿ ಮರನೇ ದಿನ ಅಬೋಷನ್ ಆಯಿತು. ಅಯ್ಯೋ ಎಲ್ಲ ಸುಳ್ಳು ಸುಳ್ಳು ಯುವರ್ ಆನರ್. ಸುಳ್ಳು. ಇವರು ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಅದಕ್ಕೆ ಸಾಕ್ಷಿ ನಮ್ಮ ಹತ್ರ ಐತೆ. ಇವರೇ ಗರ್ಭ ಬೇಡ ಈಗ ನನಗೆ ಮಗು ಅಂತ ಅವರೇ ಟ್ಯಾಬ್ಲೆಟ್ ತೊಗೊಂಡಿರೋದು. ಈಗ ಅದನ್ನು ನಮ್ಮ ಕಕ್ಷಿದಾರ ಮೇಲೆ ಹಾಕ್ತಾ ಇದ್ದಾರೆ. ನೋಡಿಮ್ಮ, ಒಂದು ಹೆಣ್ಣು ಏನು ಹೇಳಿದ್ರು ನಡೀತೈತಿ ಅಂತೇಳಿ ಅನ್ಕೋಬೇಡ್ರಿ. ನಿಜ ಹೇಳ್ರಿ, ನೀವು ಪ್ರೆಗ್ನೆಂಟ್ ಇದ್ದಾಗ ಬೇಡ ಅಂತ ಟ್ಯಾಬ್ಲೆಟ್ ನೀವೇ ತೊಗೊಂಡಿರಿ, ಈಗ ಅದನ್ನು ನಮ್ಮ ಕಕ್ಷಿದಾರ ಮೇಲೆ ಹಾಕ್ತಾ ಇದ್ದೀರಿ. ಅದು ವರದಕ್ಷಿಣೆ ಕಿರುಕುಳ ಅಂತೇಳಿ. ಡೌರಿ ಕೇಸ್ ಹಾಕಿದರೆ ನೀವೇ ಸ್ಟ್ರಾಂಗ್ ಆಗ್ತೀರಿ ಅಂತ ತಿಳ್ಕೊಂಡಿರ್ಬೋದಲ್ಲ. ಹಾಗೇನಿಲ್ಲ, ಅವ್ರು ನಂಗೆ ಭಾಳ ಹಿಂಸೆ ಕೊಟ್ಟಾರ. ಮಕ್ಕಳಾಗಿಲ್ಲ ಅಂತ ಈಗ ಮದುವೆಗೆ 2.5-3 ವರ್ಷಕ್ಕೆ ಅವ್ರು ಭಾಳ ಹಿಂಸೆ ಕೊಟ್ಟು ಈಗ ಡೈವರ್ಸ್ ಕೊಡ್ಸಕ್ಕೆ ಹಚ್ಚಿರೋದು. ನಮ್ಮ ಅಪ್ಪನ ಮನೆಯಿಂದ ದುಡ್ಡು ತೊಂಬ ಅಂತ ಹೇಳಿದ್ದು ನಿಜ. ಸುಳ್ಳು ಇವ್ರ ಅನ್ನೋರು. ಅವರು ಯಾವತ್ತೂ ನಿಮ್ಮ ತಂದೆ ಮನೆಯಿಂದ ತಾಯಿ ಮನೆಯಿಂದ ದುಡ್ಡು ತೊಂಬ ಅಂತ ಹೇಳೇ ಇಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರು ಸುಳ್ಳು ಹೇಳ್ತಾ ಇದಾರೆ ಅನ್ನಕ್ಕೆ ಏನು ಸಾಕ್ಷಿ ಐತಿ ನಿಮ್ಮ ಹತ್ರ?